ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಶಿಷ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಅದರೊಳಗೆ ಒಬ್ಬ ಶಿಷ್ಯ ಶರೀಫ ಶಿವಯೋಗಿಗಳು ಯಾವುದಾದ್ರೂ ಪದ್ಯವನ್ನು ಹೇಳಾಕತ್ರು ಅಂದ್ರೆ ಅದನ್ನ ಬರೆದು ಇಡ್ತಾ ಇದ್ದ. ಅಂತಹ ಬರೆದುಕೊಳ್ತಕ್ಕಂಥ ಆ ಶಿಷ್ಯನಿಗೆ ಹೇಳ್ತಾರ, ನೋಡಪ್ಪ, ನಾನೊಂದು ಪದ್ಯವನ್ನು ಹೇಳ್ತೇನೆ, ಅದನ್ನ ಬರ್ಕೋ ನೀನು ಅಂತ ಹೇಳಿ. ಅದಕ್ಕೆ ಪದವ ಬರೆದು ಕೊಟ್ಟೆ ನಿನಗೆ, ಅದನರಿತು ಹಾಡುವುದು ನಿನ್ನೊಳಗೆ. ನೀನು ಏನು ನಾ ಹೇಳಿದಂಥ ಪದ್ಯಗಳನ್ನು ಬರ್ಕೊಂತೀಯಲ್ಲ, ಅದನ್ನು ಹಾಡಬೇಕಾದ್ರೆ ನೀ ಏನು ಮಾಡ್ಬೇಕಂದ್ರೆ ಆ ಹಾಡಿನ ಅರ್ಥವನ್ನು ಅರಿತುಕೊಂಡು ನೀ ಹಾಡಬೇಕು. ಅಂದ್ರೆ ನಾನು ಹೇಳಿರ್ತಕ್ಕಂಥ ಪದ್ಯ ಸಾರ್ಥಕ ಆಗ್ತತಿ ಅಂತಕ್ಕಂಥದ್ದನ್ನು. ಪದವು ಬರೆದು ಕೊಟ್ಟೆ ನಿನಗೆ, ಅದನರಿತು ಹಾಡುವುದು ನಿನ್ನೊಳಗೆ. ಸದಮಲ ಜ್ಞಾನದಿ ಉಕ್ಕಿ ಕುದಿ ಬರುವಾಗ, ಸದಮಲ ಜ್ಞಾನದಿ ಕುದಿ ಉಕ್ಕಿ ಬರುವಾಗ, ಚತುರನಾದರೆ ತಿಳಿ ಹೃದಯ ಕಮಲದೊಳು. ಆ ಶಿಷ್ಯನಿಗೆ ಹೇಳ್ತಾರೆ, ನೋಡಪ್ಪ, ಬರೀ ಪದವನ್ನು ಬದುಕುವುದಲ್ಲ, ಅದರ ಒಂದು ಅರ್ಥಾನುಸಂಗ್ರಹವನ್ನು ಮಾಡಿಕೊಂಡು ತಿಳಿದು ನೋಡಿ ನೀ ಏನು ಮಾಡ್ಬೇಕಂದ್ರೆ ಪದವನ್ನು ಬರೆದುಕೋ. ಅದಕ್ಕೆ ಸದಮಲ ಜ್ಞಾನ ನದಿ ಉಕ್ಕಿ ಕುದಿ ಉಕ್ಕಿ ಬರುವಾಗ, ಜ್ಞಾನ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು ನದಿ ಇದ್ದಂಗೆ, ಜ್ಞಾನ ಅಂತಕ್ಕಂಥದ್ದು ಅಮೃತ ಇದ್ದಂಗೆ, ಅದನ್ನು ಪಾನ ಮಾಡಬೇಕ ಹೊರತು ಕೇಳಂಗಿಲ್ಲ, ಕೇಳಬಾರ್ದು ಅಂತ ಹೇಳಿ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆ ಕೇಳಿರ್ತಕ್ಕಂಥ ಜ್ಞಾನವನ್ನು ನಾವೇನು ಮಾಡ್ಕೋಬೇಕಂದ್ರೆ ಪಾನವನ್ನು ಮಾಡಬೇಕು. ಪಾನ ಅಂದ್ರೆ ಕುಡಿಯುವುದು. ಎಲ್ಲಿ ತನಕ ಮುಟ್ಟುವಂಗೆ ಕುಡಿಬೇಕು ಅಂದ್ರೆ ಉದರ ಸ್ಥಳವ ಮುಟ್ಟುವ ತನಕ, ಹೊಟ್ಟೆ ಭಾಗವನ್ನು ಮುಟ್ಟುವ ತನಕ. ಅಂದ್ರೆ ಇದರ ಅರ್ಥ ಅಂದ್ರೆ ಏನಪ್ಪಾ ಅಂದ್ರೆ ಆ ಶ್ರವಣ ಮನನ ನಿಧಿಧ್ಯಾಸನ ಅಂತಕ್ಕಂಥ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡು ಕೇಳಿದ್ದನ್ನು ನಾವೇನು ಮಾಡ್ಬೇಕಂದ್ರೆ ನಿಧಿಧ್ಯಾಸನ ತನಕ ಮುಟ್ಟಿಸ್ಬೇಕು ಅಂತಕ್ಕಂಥದ್ದನ್ನು. ಅಡಿ ಪ್ರಾಸ ಗುರು ಲಘು ಶೂನ್ಯ ಕಟ್ಟ ಕಡೆಯ ಅಕ್ಷರ ಕನ್ಯಾ. ಅದಕ್ಕೆ ಇಂತಹ ಪದಪದ್ಯವನ್ನು ಬರೀಬೇಕಾದ್ರೆ ಅದಕ್ಕೆ ಏನಿರ್ಬೇಕಪ್ಪ ಅಂದ್ರೆ ಅಡಿ ಇರಬೇಕು. ಅಡಿ ಅಂದ್ರೆ ಸಾಲು. ಪ್ರಾಸ ಅಂದ್ರೆ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂಥೇಳಿ 3 ಪ್ರಾಸಗಳು ಬರ್ತಾವ. ಅದರೊಳಗೆ ಯಾವುದಾದ್ರೂ ಒಂದು ಪ್ರಾಸವನ್ನು ಇಟ್ಟುಕೊಂಡು ಪದ್ಯವನ್ನು ಬರಿಬೇಕು. ಆಮೇಲೆ ಅದರೊಳಗೆ ಮಾತ್ರೆಗಳು ಬರ್ತಾವ. 1 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗ್ತಕ್ಕಂಥ ಶಬ್ದಗಳು, 2 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗ್ತಕ್ಕಂಥ ಶಬ್ದಗಳು, 3 ಮಾತ್ರ ಕಾಲದೊಳಗೆ ಉಚ್ಚಾರ ಆಗ್ತಕ್ಕಂಥ ಶಬ್ದಗಳು. ಪ್ರತಿಯೊಂದಕ್ಕೂ ಸಹಿತ ಅದರದೇ ಆದಂತಹ ಒಂದು ಗಣಿತದ ಒಂದು ಮಾತ್ರೆಗಳ ಒಂದು ಲೆಕ್ಕ ಇರ್ತೈತಿ. ಅದಕ್ಕೆ ಗುರು ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗ್ತಕ್ಕಂಥದ್ದು, ಲಘು ಅಂದ್ರೆ 1 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗ್ತಕ್ಕಂಥದ್ದು. ಹಿಂಗ ಆ ಒಂದು ಗಣಿತದ ಅಂಕೆ ಸಂಖ್ಯೆಗಳನ್ನು ಆಧಾರವಾಗಿಟ್ಟುಕೊಂಡು ಆ ವ್ಯಾಕರಣ ಶಾಸ್ತ್ರ ರಚನೆಯಾಗೈತಿ. ಅದಕ್ಕೆ ಒಂದು ಪದ್ಯ ಬರೀಬೇಕಂದ್ರೆ ಇಷ್ಟೆಲ್ಲವನ್ನು ಸಹಿತ ತಿಳ್ಕೊಂಡಿರ್ಬೇಕು. ಒಂದೇಕೇನು ಅಂದ್ರೆ ಅಡಿ ಅಂದ್ರೆ ಸಾಲು, ಆಮೇಲೆ ಪ್ರಾಸ, ಆಮೇಲೆ ಗುರು ಲಘು ಶೂನ್ಯ ಕಟ್ಟ ಕಡೆಯ ಅಕ್ಷರ ಕನ್ಯಾ. ಇವೆಲ್ಲವನ್ನು ತಿಳಿದುಕೊಂಡ ನಂತರ ಕಟ್ಟ ಕಡೆ ಇರತಕ್ಕಂಥ ಅಕ್ಷರ ಏನಪ್ಪಾ ಅಂದ್ರೆ ಆ ಕನ್ಯಾ ಅಂಥೇಳಿ. ಕನ್ಯಾ ಅಂದ್ರೆ ಇಲ್ಲಿ 2 ಅರ್ಥದೊಳಗ ಶರೀಫ ಶಿವಯೋಗಿಗಳು ಹೇಳ್ತಾರ. ಇಷ್ಟೆಲ್ಲವನ್ನು ತಿಳ್ಕೊಂಡಂತಹ ಜ್ಞಾನಿಗಳು ಕಡೆಗೆ ಮರಳಾಗಿ ನಾಶ ಆಗುವುದು ಎದರಿಂದ ಅಂದ್ರೆ ಕನ್ಯಾ ಅಂತಂದ್ರೆ ಮಾಯೆಯ ಸ್ವರೂಪವನ್ನು ತಾಳಿರ್ತಕ್ಕಂಥ ಆ ಮಹಾಮಾಯೆಯಾಗಿರ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ರಾಜರಾಜೇಶ್ವರಿ, ಆ ಒಂದು ಹೆಣ್ಣು, ಆ ಒಂದು ಜಗನ್ಮಾತೆ ಅಂತ ಹೇಳಿ ಹೇಳ್ತಾರೆ. ಷಡಗರ ತಾಳ ಲಯಂಗಳ ಕಡೆಗಿಟ್ಟು ನುಡಿ ಶಬ್ದ ಗುರುವಿನ ಬಿಡದಲೆ ಭಜಿಸೆಂದು. ಅದಕ್ಕೆ ನಾವು ತಾಳ ಲಯಗಳನ್ನು ತೆಕ್ಕೊಂಡು, ತಾಳ ಅಂತಂದ್ರೆ ಆ ಒಂದು ಲಯದ ಒಂದು ಗತಿಯನ್ನು ಸೂಚಿಸುವಂತಹ ಒಂದು ಲಕ್ಷಣಕ್ಕೆ ಏನಂತ ಕರಿತೀವಿ ಅಂದ್ರೆ ತಾಳ ಅಂತ ಕರಿತೀವಿ. ಇನ್ನು ಲಯ ಅಂತಂದ್ರೆ ನಾಶ ಆಗುವುದು ಅಂತ ಹೇಳಿ, ಲಯ ಅಂತಂದ್ರೆ ನಡೆಯುವುದು ಅಂತ ಹೇಳಿ. ಯಾವುದು ಈ ಜಗತ್ತಿನೊಳಗೆ ನಡೀತೈತಲ್ಲ, ನಿಮ್ಮನ್ನ ಎಲ್ಲರನ್ನ ನಡೆಸ್ತಾ ಇರೋದು ಯಾವುದು ಅಂದ್ರೆ ಅದು ಲಯ. ಆ ಲಯಕ್ಕೆ ಏನಂತ ಕರಿತೀವಿ ಅಂದ್ರೆ ಮಹಾಕಾಲ ಅಂತ ಕರಿತೀವಿ. ಆ ಕಾಲನಾಗಿರ್ತಕ್ಕಂಥ ಮಹಾಕಾಲನ ಒಂದು ಅಡಿಯೊಳಗಿರ್ತಕ್ಕಂಥದ್ದು, ಅವನ ಒಂದು ಹಿಡಿತದೊಳಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಲಯ ಅಂತ ಹೇಳಿ ಕರಿತೀವಿ. ಈ ಜಗತ್ತಿನೊಳಗಿರ್ತಕ್ಕಂಥ ಪ್ರತಿಯೊಂದು ಚರಾಚರ ವಸ್ತುವಿಗೂ ಸಹಿತ ಏನೈತಿ ಅಂದ್ರೆ ಲಯ ಐತಿ. ನಡೆಯಬೇಕಾದ್ರೆ ಒಂದು ಲಯ ಐತಿ, ಮಾತನಾಡಬೇಕಾದ್ರೆ ಒಂದು ಲಯ ಐತಿ, ಉಸಿರಾಟ ಮಾಡಬೇಕಾದ್ರೆ ಒಂದು ಲಯ ಐತಿ, ಆಮೇಲೆ ಏನನ್ನಾದ್ರೂ ಹೇಳಬೇಕಾದ್ರೆ ಒಂದು ಲಯ ಐತಿ. ಈ ಜಗತ್ತಿನೊಳಗ ಲಯ ಇಲ್ಲದೆ ಇರ್ತಕ್ಕಂಥ ವಸ್ತು ಏನಾಗ್ತತಿ ಅಂದ್ರೆ ನಾಶ ಆಗ್ತತಿ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಪದ್ಯದೊಳಗ ಬರೆದಿದ್ದಾರೆ. ಅದಕ್ಕೆ
ನಾವು ಈ ಲಯದೊಳಗೆ ಸಿಗಬಾರ್ದು ಅಂದ್ರೆ ಸದಾವಕಾಲ ಏನು ಮಾಡ್ಬೇಕಂದ್ರೆ ನುಡಿ ಶಬ್ದ ಗುರುವಿನ ಬಿಡದೆ ಭಜಿಸಂದು ಆ ಗುರುವಿನ ನುಡಿಗಳನ್ನು ನಾವು ಸದಾ ಧ್ಯಾನ ಮಾಡಕತ್ರ ಮಾತ್ರ ನಮಗೆ ತೊಂದರೆ ಆಗುವುದಿಲ್ಲ. ಹಸನಾದ 5 ಅಕ್ಷರ ಬಂದು ಅದರಂಬುತ್ರ ರಸವನ್ನು ಸವಿದು ವಸುದಿಯೋಳು ಶಿಶುನಾಳಧೀಶನ ಕರುಣದಿ ಉಸುರಿದ ಈ ಮಾತು ಹುಸಿಯಲ್ಲ ನೋಡಿಕೋ. ಅದಕ್ಕೆ ಹಸನಾದ 5 ಅಕ್ಷರು ಅಂತ ಹೇಳಿ ಕರೀತಾರ. ಆ ಗುರು ಏನ್ ನೋಡಿದಾನ ನಮಗಂತಂದ್ರೆ 5 ಅಕ್ಷರದ ಒಂದು ಮಂತ್ರವನ್ನು ನೋಡಿದಾನ. ಓಂ ನಮ ಶಿವಾಯ ಅಂತ ಹೇಳಿ ಆ ನಮ ಶಿವಾಯ ಅಂತಕ್ಕಂಥ ಒಂದು ಅತ್ಯಂತ ದಿವ್ಯವಾದಂತಹ ಪರಮಾತ್ಮನ ಪರಮ ಪಂಚಾಕ್ಷರಿ ಮಂತ್ರವನ್ನ ಗುರು ಹೇಳ್ಯಾನಲ್ಲ, ಅದನ್ನು ನೀ ಸದಾವಕಾಲ ನುಡಿದು ವಸುದಿಯೋಳು ಶಿಶುನಾಳಧೀಶನ ಕರುಣದಿ ಆ ಶಿಶುನಾಳಧೀಶನಿಗೆ ವರವನ್ನು ಕೊಟ್ಟಿರ್ತಕ್ಕಂಥ ಆ ಒಂದು ಗುರುವಿನ ಒಂದು ಕರುಣೆಯನ್ನು ನೀನು ಪಡೆದು ಏನು ಮಾಡಪ್ಪ ಅಂದ್ರೆ ನೀನು ಪಡೆದು ಬದುಕಿದಿ ಅಂತಂದ್ರೆ ಈ ಮಾತು ಹುಷಿಯಲ್ಲ, ನಿನಗ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತತಿ. ಅದಕ್ಕೆ ಪದವ ಬರೆದು ಕೊಟ್ಟೆ ನಿನಗೆ ಅದನರಿತು ಹಾಡುವುದು ನಿನ್ನೊಳಗೆ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾದ ಪದ್ಯವನ್ನ ಬರೆದಿದ್ದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.